ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೆನಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 107 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊತ ಹೋಗೋಣ, ಒಂದಿಷ್ಟು ಚರ್ಚೆ ಮಾಡ್ಕೊತ ಹೋಗೋಣ. ಈ ವಾರ ಮನೆಯಿಂದ ಹೊರಹೋಗಲು ನಾಮಿನೇಷನ್ ಆದವರು ಯಾರು? ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತಾ? ನಾಮಿನೇಷನ್ನಿಂದ ಪಾರಾಗಲು ಏನೇನೆಲ್ಲ ಕಸರತ್ತು ಮಾಡಬೇಕು? ಭವ್ಯ ಹಾಗೂ ಮುಖಿತ್ ಅವ್ರ ನಡುವೆ ನಡೆದಿರ್ತಕ್ಕಂಥ ಒಪ್ಪಂದವಾದರೂ ಏನು? ಆ ಒಪ್ಪಂದ ಸರಿನೋ ತಪ್ಪೋ? ಆಟದಲ್ಲಿ ಮಸ್ತಾಗಿ ಆಟ ಆಡಿ ಗೆದ್ದವರು ಯಾರ್ಯಾರು? ಭವ್ಯ ಮತ್ತು ಮುಕ್ಷಿತ್ ಅವರ ಈ ಒಂದು ಆಟದಲ್ಲಿ ಗೆದ್ದವ್ರು ಯಾರು? ಈ ಒಂದು ಆಟದಲ್ಲಿ ಗೆದ್ದವರೊಬ್ಬರಾದರೆ ಅಂಕಗಳು ಇನ್ನೊಬ್ಬರಿಗೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಹುಡ್ಕೊಂತ ಹೋಗೋಣ. ಅದಕ್ಕೆ ಮುನ್ನೆ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಬೇಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲಿಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇನ್ನೆಕ್ಟರ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಧನರಾಜ್ ಅವರು ಏನು ಮಾಡ್ತಾರೆ, ಸೇವೆ ಅದಕ್ಕೋಸ್ಕರ ಎಲ್ಲರನ್ನು ಕ್ಯಾಮ್ರಾ ಮುಂದೆ ಬಂದು ಕಸಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ, ಸುದೀಪ್ ಸರ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ, ಸುದೀಪ್ ಸರ್ ಅವರಿಗೆ ಒಂದಿಷ್ಟು ಥ್ಯಾಂಕ್ಸನ್ನು ಹೇಳ್ತಾರೆ. ನಮಗೆ ಒಂದಿಷ್ಟು ಗೈಡೆನ್ಸ್ ಮಾಡಿ ನಮಗೆ ಬುದ್ಧಿ ಹೇಳ್ತಾ ಇದ್ದಾರೆ, ನಿಮಗೆ ಕೋಟಿ ನಮಸ್ಕಾರಗಳು ಅಂತೇಳಿ ಒಂದಿಷ್ಟು ಧನ್ಯವಾದಗಳನ್ನು ತಿಳಿಸ್ತಾರೆ ಕ್ಯಾಮ್ರಾದ ಮುಂದೆ ಬಂದು ಧನರಾಜ್ ಅವರು. ಭವ್ಯ ಅವರು ಮತ್ತು ತ್ರಿವಿಕ್ರಮ್ ಅವರು ಊಟ ಮಾಡ್ತಾ ಇರಬೇಕಾದ್ರೆ ಈ ಒಂದು ಕಾನ್ವರ್ಸೇಷನ್ ನಡೀತೈತಿ. ಇನ್ಮೇಲಿಂದ ನನ್ನ ಆಟಕ್ಕೆ ನೀನು ತೊಂದರೆ ಕೊಡಬೇಡ, ನಿನ್ನ ಆಟಕ್ಕೆ ನಾನು ತೊಂದರೆ ಕೊಡೋಂಗಿಲ್ಲ, ನಾನಾಗಿರ್ತೀನಿ, ನೀನಾಗಿರೋ, ನಿನ್ನ ಆಟ ನೀನು ಆಡು, ನನ್ನ ಆಟ ನಾನು ಆಡ್ತೀನಿ ಅಂತ ಕಿಶಿ ಇಬ್ಬರು ಕೂಡಿ ಒಪ್ಪಂದ ಮಾಡ್ಕೊಳ್ತಾರೆ. ಸುದೀಪ್ ಸರ್ ಅವರು ಬಂದು ಈ ವಾರ ಹನುಮಂತ ಅವ್ರನ್ನ ಬಿಟ್ಟು ಉಳಿದೆಲ್ಲ ಎಲ್ಲರೂ ಈ ವಾರ ನಾಮಿನೇಷನ್ ಆಗಿರ್ತೀರಿ. ಈ ವಾರ ಹಾಗೆಯೇ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರ್ತೈತಿ. ಒಂದಿಷ್ಟು ಗೇಮ್ಗಳು ಬರ್ತವೆ, ಚೆನ್ನಾಗಿ ಆಟ ಆಡಿ ಗೆದ್ದು ಈ ಒಂದು ನಾಮಿನೇಷನ್ ಪಾರಾಗಿ ಅಂತೇಳಿ ಒಂದಿಷ್ಟು ಶುಭ ಹಾರೈಸಿ ಅವರು ಎಕ್ಸಿಟ್ ಆಗ್ತಾರೆ. ನಂತರ ಬಿಗ್ ಬಾಸ್ ತಂಡದವರು ಏನು ಮಾಡ್ತಾರೆ, ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು, ಈ ಒಂದು ನಾಮಿನೇಷನ್ನಿಂದ ಪಾರಾಗಲು ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಗೇಮ್ಗಳನ್ನು ಕೊಡ್ತಾಯಿವಿ. ಈ ಒಂದು ಗೇಮಲ್ಲಿ ಗೆದ್ದು ನೀವು ಅಂಕಗಳನ್ನು ಪಡ್ಕೊಂಡು ನೀವು ಈ ಒಂದು ನಾಮಿನೇಷನ್ನಿಂದ ಪಾರಾಗ್ಬೋದು ಅಂತ ಹೇಳ್ತಾರೆ. ಮನೆಯ ಕ್ಯಾಪ್ಟನ್ ಆಗಿರ್ತಕ್ಕಂಥವ್ರು ಹನುಮಂತ ಅವರಿಗೆ ಒಂದು ವಿಶೇಷ ಅಧಿಕಾರವನ್ನು ಕೊಡ್ತಾರೆ, ನೀವು ಇನ್ನು ಮುಂದೆ ಉಸ್ತುವಾರಿಯಾಗಿ ಕೆಲಸ ಮಾಡಿ. ಹಾಗೆಯೇ ಈಗ ಒಂದು ಗೇಮ್ ಆಡೋಕ್ಕೆ ನಿಮಗೆ ಒಂದು ವಿಶೇಷ ಅಧಿಕಾರ ಕೊಡ್ತಾ ಇದ್ದೀವಿ, ನೀವು ಯಾರಿಗೆ ಇಷ್ಟಪಡ್ತೀರೋ ಅವ್ರಿಗೆ ಈ ಒಂದು ಗೇಮ್ ಆಡೋಕ್ಕೆ ನೀವು ಚೂಸ್ ಮಾಡಬೇಕಾಗತ್ತೆ ಅಂತ ಹನುಮಂತ ಅವರಿಗೆ ಒಂದು ಆಯ್ಕೆ ಮಾಡೋ ಪ್ರಕ್ರಿಯೆಯನ್ನು ಕೊಡ್ತಾರೆ. ಎಲ್ಲರೂ ಸೇರಿಕೊಂಡು ನನ್ನನ್ನು ಆಯ್ಕೆ ಮಾಡು ಅಂತೇಳಿ ಒಂದಿಷ್ಟು ಮನವೊಲಿಸುವ ಒಂದು ಪ್ರಯತ್ನಗಳು ನಡೀತವೆ ಮನೆಯ ಸದಸ್ಯರೆಲ್ಲ ಸೇರಿಕೊಂಡು. ಈ ಒಂದು ಗೇಮ್ನ ರೂಲ್ಸ್ಗಳು ಏನಾಗಿರ್ತವೆ ಅಂತಂದರೆ, ಗೆದ್ದವರು ಈ ಹನುಮಂತವ್ರು ಏನು ಆಯ್ಕೆ ಮಾಡಿರ್ತಾರಲ್ಲ ಅವರು 3 ಜನರನ್ನು ಸೆಲೆಕ್ಟ್ ಮಾಡಬೇಕು. ಇದನ್ನು ಸೆಲೆಕ್ಟ್ ಮಾಡಿರ್ತಕ್ಕಂಥವ್ರಲ್ಲಿ ಯಾರು ಗೆಲ್ತಾರೋ ಅವರು ತಮ್ಮ ವಿರುದ್ಧ ಮತ್ತೆ ಮುಂದಿನ ಗೇಮಕ್ಕೆ ಯಾರು ಆಟ ಆಡಬೇಕು ಅನ್ನೋದನ್ನು ಅವರೇ ತೀರ್ಮಾನ ಮಾಡಬೇಕಾಗತ್ತೆ. ಈ ಒಂದು ಗೇಮಲ್ಲಿ ಈ ಥರ ಒಂದು ಬೆನಿಫಿಟ್ಸ್ ಇದೆ. ಈ ಗೌತಮಿ ಅವರು ಬಂದು ಹನುಮಂತ ಅವ್ರ ಹತ್ರ ಬಂದು, ನಾನು ಡೇ 1ನಿಂದ ನಾನು ಏನು ಆಟ ಆಡ್ತಾ ಇದ್ದೀನಿ ಅದೇ ಕಂಟಿನ್ಯೂ ಆಗ್ತಾ ಇದೆ, ಪಾಸಿಟಿವಿಟಿ ಕೊಟ್ಟು ನಾನು ಎಫರ್ಟ್ ಹಾಕಿ ಆಟ ಆಡ್ತೀನಿ, ನನಗೊಂದು ಅವಕಾಶ ಕೊಡಿ ಅಂತ ಹೇಳ್ತಾರೆ. ಮುಕ್ಷಿತ್ ಅವ್ರು ಸಹಿತ ಅದೇ ರೀತಿ ಒಂದು ರೀಸನ್ ಕೊಟ್ಟು ನನ್ನನ್ನು ಆಯ್ಕೆ ಮಾಡಿದಪ್ಪ ಅಂದರೆ ನಾನು 100% ಎಫೆಕ್ಟ್ ಹಾಕಿ ಈ ಒಂದು ಗೇಮ್ನಲ್ಲಿ ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರೆ. ಮಂಜು ಅವ್ರ ಸಹಿತ ನಾನು ಸ್ಟ್ರಾಂಗ್ ಇರೋರ ಜೊತೆ ಹೋರಾಡಿ ಗೆದ್ದು ಬೀಗ್ತೀನಿ. ಧನರಾಜ್ ಅವ್ರ ಸಹಿತ ನಾನು ಈ ವಾರ ಬಾಟಮ್ 2 ಇದ್ದೀನಿ, ಸೊ ಹಾಗಾಗಿ ಈ ಒಂದು ವಾರ ನನಗೆ ತುಂಬಾ ಕ್ರುಷಿಯಲ್ ಆಗಿದೆ, ಸೊ ನನಗೆ ಬೇಕೇ ಬೇಕು ಈ ಒಂದು ಗೇಮು ಅಂತೇಳಿ ಧನರಾಜ್ ಅವ್ರು ಸಹಿತ ಒಂದು ವ್ಯಕ್ತಪಡಿಸುತ್ತಾರೆ. ರಜತ್ ಅವ್ರು ಸಹಿತ ನಾನು ವೈಲ್ಡ್ ಕಾರ್ಡ್ ಎಂಟ್ರಿ, ನೀನು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ, ನನ್ನ ಆಟ ನಿಮ್ಗಾಗಲೇ ಗೊತ್ತಿರ್ತೈತಿ, ನಾನು ಯಾವ ಥರ ಆಟ ಆಡ್ತೀನಿ, ಯಾವ ಥರ ತಲೆ ಓಡ್ತೀನಿ ಅಂತೇಳಿ ಗೊತ್ತಿರ್ತೈತಿ, ನಿರ್ಧಾರ ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ನಿನ್ನ ಆಟ ನೀನು ಆಡ್ತಿ ಬಿಡಪ್ಪ, ನೀನು ಯೂಸ್ ಮಾಡ್ಕೊಳ್ಳೋವಂಥ ಅವಕಾಶ ನಿನ್ನಲ್ಲಿ ಇದ್ದರೂ ಸಹಿತ ನೀನು ಯೂಸ್ ಮಾಡ್ಕೊಳ್ಳಿಲ್ಲ ಹೋದ ವಾರ, ಇವಾಗ ಏನು ನೀನು ತಲೆ ಓಡ್ತಪ್ಪ ಯಪ್ಪ ತಂದೆ. ಅವ್ರು ಸಹಿತ ನಾನು ಮಾಡಿರೋ ತಪ್ಪಿಗೆ ಒಂದು ಪಶ್ಚಾತ್ತಾಪ ಆಗಿದೆ, ಆ ಒಂದು ಪಶ್ಚಾತ್ತಾಪಿಗೆ ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನನಗೆ ಒಂದು ಅವಕಾಶ ಬೇಕಾಗಿದೆ, ದಯವಿಟ್ಟು ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಭವ್ಯ ಅವರು ಸಹಿತ ಒಂದು ಕೇಳ್ತಾರೆ. ವಿಕ್ರಮ್ ಅವ್ರು ಸಹಿತ ಹಾಗೇನೆ ಬಂದು ಕೇಳ್ತಾರೆ, ಎಫರ್ಟ್ ಹಾಕಿ ಒಂದು ಒಳ್ಳೆ ಗೇಮ್ ಎಫರ್ಟ್ ಹಾಕಿ ಆಟ ಆಡ್ತೀನಿ, ನನಗೂ ಸಹ ಒಂದು ಗೇಮ್ ಕೊಡು ಅಂತ ಹೇಳ್ತಾರೆ. ಸೊ ಫೈನಲಿಯಾಗಿ ಹನುಮಂತವರು ಭವ್ಯ ಅವ್ರನ್ನ ಆಯ್ಕೆ ಮಾಡ್ತಾರೆ. ಹೆಣ್ಮಗಳಾಗಿ ಹುಡುಗರ ರೀತಿ ಆಡ್ತಾ ಇದ್ದಾಳೆ, ಭವ್ಯ ಅವ್ರನ್ನ ಆಯ್ಕೆ ಮಾಡ್ತಾರೆ ಒಂದು ಆಟವನ್ನು ಆಡಲು. ಏರಿ ಮೇಲೆ ಏರಿ ಅಂತೇಳಿ ಮೊದಲೇ ಒಂದು ಗೇಮ್ ಬರ್ತೈತಿ. ಇಲ್ಲಿ 3 ಜನರನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಭವ್ಯ ಅವರು, ಮುಕ್ಷಿತ, ರಜತ್ ಹಾಗೂ ಗೌತಮಿ. ಹಲಗೆ ಮೇಲೆ ಒಂದಿಷ್ಟು ಬಿಲ್ಲೆಗಳನ್ನು ಇಟ್ಟಿರ್ತಾರೆ. ಆ ಬಿಲ್ಲೆಗಳನ್ನು ತರಬೇಕಂತಂದ್ರೆ ಹಗ್ಗ ಹಿಡ್ಕೊಂಡು ಹೋಗಿ ತೊಗೊಂಬರ್ಬೇಕಾಗತ್ತೆ. ಕಾಲುಗಳಿಗೆ ಎಣ್ಣೆಯನ್ನು ಸವರ್ಕೊಂಡು ಹೋಗ್ಬೇಕಾಗತ್ತೆ. ಆ ಬಿಲ್ಲೆಗಳನ್ನು ಕಲೆಕ್ಟ್ ಮಾಡ್ಕೊಂಡು ಕಳಿಸಿ ಒಂದು ಬಾಕ್ಸ್ ಇರ್ತೈತಿ, ಆ ಬಾಕ್ಸ್ ಒಳಗೆ ಆ ಬಿಲ್ಲೆಗಳನ್ನು ಹಾಕಬೇಕಾಗತ್ತೆ. ಅತಿ ಹೆಚ್ಚು ಬಿದ್ದವರು ಆಟದಿಂದ ಹೊರಗಡೆ ಉಳಿಯುತ್ತಾರೆ. ಮೊದಲಿಗೆ ಯಾರು ಔಟ್ ಆಗ್ತಾರೆ ಅವರಿಗೆ 0 ಅಂಕಗಳು ಸಿಗ್ತವೆ.
ಎರಡನೇ ಸತಿ ಯಾರು ಔಟ್ ಆಗ್ತಾರೆ ಅವ್ರಿಗೆ 25 ಅಂಕಗಳು ಸಿಗ್ತವೆ. ಆಮೇಲೆ 3 ಸತಿಗೆ ಯಾರು ಔಟ್ ಆಗ್ತಾರೆ ಅವ್ರಿಗೆ 50 ಅಂಕಗಳು ಸಿಗ್ತವೆ. ಆಮೇಲೆ ಈ ಒಂದು ಗೇಮ್ನ ಗೆದ್ದು ಯಾರು ಗೆಲ್ತಾರೋ ಅವರಿಗೆ 100 ಅಂಕಗಳು ಸಿಗ್ತವೆ. ಈ ಥರ ಬಿಗ್ ಬಾಸ್ನವರು ಒಂದು ಟ್ವಿಸ್ಟ್ ಕೊಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಖಾಲಿ ಕುಂತಿರ್ತಕ್ಕಂಥ ವ್ಯಕ್ತಿಗಳು ಏನಿರ್ತಾರ, ಪ್ರೇಕ್ಷಕರು ಏನಿರ್ತಾರೋ, ಸದಸ್ಯರು ಏನಿರ್ತಾರೋ ಅವರಿಗೆ ತಮ್ಮ ಒಂದು ಲಕೋಟೆ ಇವ್ರು ಹೇಗೆ ಗೆಲ್ತಾರೆ ಅಂತೇಳಿ ಊಹೆ ಮಾಡಿ ಯಾಕಂತ ಹೆಸರನ್ನು ಬರೆದು ಲಕೋಟೆ ಒಳಗೆ ಇಟ್ಕೋಬೇಕಾಗತ್ತೆ. ಅವ್ರಿಗೆ 30 ಅಂಕಗಳು, ಸರಿಯಾದ ಗೆಸ್ ಮಾಡಿರ್ತಕ್ಕಂಥವ್ರಿಗೆ 30 ಅಂಕಗಳು ದೊರೀತಾ ಇರ್ತವೆ ಹೇಳಿ ಬಿಗ್ ಬಾಸ್ ತಂಡದವ್ರು ಅನೌನ್ಸ್ಮೆಂಟ್ ಮಾಡ್ತಾರೆ. ಏನು ಗೇಮ್ ರೀ ಅವನು ಸೊಳೆ ಮಗಂದದ್ದು, ಎದ್ನು ಬಿದ್ನು ಅಂತೇಳಿ ಆಟ ಆಡ್ತಾ ಇದ್ದಾರೆ. ಮೊದಲನೇ ರೌಂಡಲ್ಲಿ ಗೌತಮಿ ಅವರು ಹೊರಗಡೆ ಹೋಗ್ತಾರೆ. ಆಮೇಲೆ ಇಲ್ಲಿ ಎರಡನೇ ಗೇಮ್ ಆರಂಭಕ್ಕೆ ಮುಂಚೆ ಮೋಕ್ಷಿತಾ ಹಾಗೂ ಭವ್ಯ ಅವರಿಬ್ಬರು ಸೇರಿಕೊಂಡು ಸ್ಟ್ರಾಟಜಿ ಮಾಡ್ಕೊಳ್ತಾರೆ. ಇಬ್ಬರು ಸೇರಿಕೊಂಡು ಒಬ್ಬರು ಹೊಡೆಯೋಣ ಅಂತೇಳಿ. ಯಾರನ್ನ ಹೊಡೆಯೋಣ ಅಂತೇಳಿ ಹೇಳ್ತಾರೆ. ರಜತ್ ನೋಡ್ಬಿಡೋಣ ಅಂತ ಹೇಳ್ತಾರೆ. ಶೋರ ಪಕ್ಕ ಶೋರ್ ಅಂತೇಳಿ ಇಬ್ಬರು ಸೇರಿಕೊಂಡು ಡೀಲ್ ಮಾಡ್ಕೊತಾರೆ. ಡೀಲ್ ಮಾಡ್ಕೊಂಡು ಎರಡನೇ ಗೇಮಲ್ಲಿ ರಜತ್ನ ಹೊಡೆದು ಉಳಿಸ್ತಾರೆ. ಈ ನಡುವೆ ವಿಕ್ರಮ್ಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದಪ್ಪ ಅಂದರೆ ರಜತ್ ಅವ್ರ ಹೆಸರು ಆ ಒಂದು ಲಕೋಟೊಳಗೆ ತ್ರಿವಿಕ್ರಮ್ ಅವರು ಬರುತ್ತಾರೆ. ಇವರಿಬ್ಬರು ಗೇಮ್ ಮಾಡಿಕೊಂಡು ಅಂದ್ರೆ ಸ್ಟ್ರಾಟಜಿ ಮಾಡಿಕೊಂಡು ಏನು ರಜತ್ ಹೊರಗೆ ಹಾಕಿರ್ತಾರೆ ನೋಡಿ, ಮೋಕ್ಷಿತ ಅವ್ರು ನೋಡಿ ಜಗಳ ಮಾಡ್ತಾರೆ. ಮೊನ್ನೆ ಭವ್ಯನ ಟಿಕೆಟ್ ಫಿನಾಲಿ ಹೋಗ್ಬಾರ್ದು ಅಂತ ಕೇಳಿ ಅವ್ರನ್ನ ಹೇಳ್ತಿ, ಇವತ್ತು ನೋಡಿದ್ರೆ ಕರ್ಕೊಂಡು ನಾಮಿನೇಟ್ ಮಾಡೋಕ್ಕೆ ಬೇರೆಯವನ್ನ ಆಯ್ಕೆ ಮಾಡ್ಕೊಳ್ತೀಯ ಅಂತೇಳಿ ಮೋಕ್ಷಿತ್ ಅವ್ರ ಜೊತೆ ವಿಕ್ರಮ್ ಅವರು ಜಗಳ ಮಾಡ್ತಾರೆ. ನನ್ನ ಆಟ ನಾನು ಆಡಿದ್ದೀನಿ, ಇದು ನಮ್ಮ ಒಂದು ಸ್ಟ್ರಾಟಜಿ ಆಗೈತಿ, ಈ ಒಂದು ಗೇಮ್ ಈ ಒಂದು ಪ್ಲ್ಯಾನ್ ನಾವು ಮಾಡಲೇಬೇಕು, ತಪ್ಪೇನೂ ಇಲ್ಲ ಅಂತೇಳಿ ಒಂದು ಮೋಕ್ಷಿತ್ ಅವರ ಒಂದು ಅಭಿಪ್ರಾಯ ಆಗುತ್ತೆ. ಸೊ ನನ್ನ ಪ್ರಕಾರ ಇವ್ರು ಮಾಡ್ತಕ್ಕಂಥ ಸ್ಟ್ರಾಟಜಿ ಒಳ್ಳೆಯದಂತ ಹೇಳ್ಬೋದು. ಈ ಒಂದು ಕ್ರಿಷಿಯಲ್ ಟೈಮಲ್ಲಿ ಈ ಒಂದು ಸ್ಟ್ರಾಟಜಿಗಳು ಬೇಕೇ ಬೇಕಾಗುತ್ತೆ. ಬೇರೆಯವ್ರಿಗೆ ಒಳ್ಳೆಯವ್ರು ಹೋದ್ರೆ ತಾವೇ ಮನೆಗೆ ಹೋಗ್ಬೇಕಾಗತ್ತೆ. ಇವ್ರು ಮಾಡಿಲ್ವಾ ಸ್ಟ್ರಾಟಜಿನ? ಹಿಂದೆ ಮಂಜು ಅವ್ರ ಜೊತೆ ಸೀರೋರು ಮಾಡಿದ್ರು ಒಂದು ಗೇಮಲ್ಲಿ, ಅದು ಸ್ಟ್ರಾಟಜಿ ಗ್ರೇ ಏರಿಯಾ ಅಂತೇಳಿ ಅದು ಫಿಕ್ಸ್ ಆಗೋಯ್ತು. ಅಲ್ಲಿ ಮೊನ್ನೆ ತಾನೇ ತ್ರಿವಿಕ್ರಮ ಮತ್ತು ಮಂಜು ಅವರು ಸೇರ್ಕೊಂಡು ಮಾಡಲಿಲ್ವ ಸ್ಟ್ರಾಟಜಿನ? ಅವ್ರು ಮಾಡಿದ್ರು ಸರಿ ಅಂತೆ, ಇವ್ರು ಮಾಡಿದ್ರೆ ತಪ್ಪಂತೆ. ಗೇಮ್ ಆರಂಭ ಆಗುತ್ತೆ. ಮೂರನೇ ಗೇಮ್ ಇವರಿಬ್ಬರ ನಡುವೆ ಮ್ಯಾಚ್ ಟೈ ಆಗುತ್ತೆ. ಮ್ಯಾಚ್ ಟೈ ಆದ ನಂತರ ಸಹಿತ ಇನ್ನೊಂದು ಸತಿ ಒಂದು ಎದ್ದು ಬಿದ್ದು ಕೈ ಮುರ್ಕೊಂಡು ಕಾಲು ಮುರ್ಕೊಂಡು ಎಲ್ಲ ಗೇಮ್ ಆಡ್ತಾರೆ ಅಂತ ಹೇಳ್ಬೋದು. ಇಬ್ಬರು ಸೇರ್ಕೊಂಡು ಇಬ್ಬರು ಒಳ್ಳೆ ಫೈಟ್ ಕೊಟ್ರು ಅಂತ ಹೇಳ್ಬೋದು. ಅಮೋಘವಾಗಿತ್ತು. ಬಿಲ್ಲೆಗಳನ್ನು ಆ ಒಂದು ಬಾಕ್ಸ್ ಒಳಗೆ ಹಾಕಬೇಕು ಅನ್ನೋ ಸಮಯದಲ್ಲಿ ಫ್ಯಾಕ್ಚರ್ ಆಫ್ ಸೆಕೆಂಡು ಇಬ್ಬರು ಎಟ್ ಎ ಟೈಮ್ ಹಾಕ್ಬಿಡ್ತಾರೆ. ಬಟ್ ಫಸ್ಟ್ ಬಿದ್ದಿದ್ದು ಭವ್ಯಂದಾಗಿರ್ತೈತಿ. ಇಲ್ಲಿ ಅನೌನ್ಸ್ ಮಾಡಿದ್ದು ಹನುಮಂತ್ ಅವರು, ಮೋಕ್ಷಿತ್ ಅವರು ಫಸ್ಟ್ ಹಾಕಿರೋದಕ್ಕೆ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಸ್ವಲ್ಪ ಕೂಲಂಕಷವಾಗಿ ಯೋಚನೆ ಮಾಡ್ತಾ ಆ ಒಂದು ವಿಡಿಯೋನ ನೀವು ನೋಡಿದ್ನಪ್ಪ ಅಂತಂದರೆ ಕೂಲಂಕಷವಾಗಿ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಹಾಕಿದ್ದು ಭವ್ಯ ಅವರೇ ಅಂತೇಳಿ. ಇಲ್ಲಿ ಹನುಮಂತ್ ಅವರು ತುಂಬಾ ತಪ್ಪು ಮಾಡಿದರು. ಇನ್ನೊಂದು ಕೂಲಂಕಷಿ ಅಬ್ಸರ್ವ್ ಮಾಡಬೇಕಾಗಿತ್ತು ಅದನ್ನ, ಅಥವಾ ಬೇರೆಯವರು ಒಂದು ಅಭಿಪ್ರಾಯಗಳನ್ನ ತಗೋಬೋದಿತ್ತು. ಬಟ್ ಅವ್ರು ಹಾಗೆ ಮಾಡಲೇ ಇಲ್ಲ. ತಮಗೇನು ತಿಳಿತು ಅದನ್ನ ಕೊಟ್ಬಿಟ್ರು. ಇವ್ರು ಕೊಟ್ಟಿದ್ದರಿಂದ ಇವರೊಂದು ಡಿಸಿಷನ್ನಿಂದ ಯಾರಿಗೆಲ್ಲ ನಷ್ಟ ಆಯಿತು ಅನ್ನೋದಾದ್ರೆ ಇಲ್ಲಿ ನೋಡ್ತಿರ್ಬೋದು. ಊಹೆ ಮಾಡಿರ್ತಾರಲ್ಲ ಅವರು ಒಂದು ಲಕೋಟೆಗಳು ತೆಗೆದು ನೋಡಿದ್ನಪ್ಪ ಅಂತಂದರೆ ವಿಕ್ರಮ್ ಅವರು ರಜತ್ ಅವ್ರನ್ನ ಹೆಸರನ್ನು ಬರೆದಿರ್ತಾರೆ, ಮಂಜು ಅವರು ಭವ್ಯ ಅವರ ಹೆಸರನ್ನು ಬರೆದಿರ್ತಾರೆ, ಧನರಾಜ್ ಅವರು ಭವ್ಯ ಅವರ ಹೆಸರನ್ನು ಬರೆದಿರ್ತಾರೆ. ಸೊ ಮಂಜು ಅವರಿಗೆ 30 ಅಂಕಗಳು, ಧನರಾಜ್ ಅವರಿಗೆ 30 ಅಂಕಗಳು, ಒಟ್ಟ ಟೋಟಲ್ ಆಗಿ 60 ಅಂಕಗಳು ಇಲ್ಲಿ ಲಾಸ್ ಆದವು. ಭವ್ಯನ ಅಂಕಗಳ ಸಮೇತ ಲೆಸ್ ಆದವು. ಒಂದು ಡಿಸಿಷನ್ ರಾಂಗ್ ಆಗೋದ್ರಿಂದ ಎಷ್ಟೆಲ್ಲ ಮಿಸ್ಟೇಕ್ಗಳಾಗ್ತವೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಸೊ ಇದಾದ ನಂತರ ಚೀಲದ ಜೊತೆ ಚೆಲ್ಲಾಟ ಅಂತೇಳಿ ರೌಂಡ್ ಸರ್ಕಲ್ ಹಾಕಿರ್ತಾರೆ. ಆ ಒಂದು ರೌಂಡ್ ಸರ್ಕಲ್ನ ಸುತ್ತಾಡ್ತಾ ಒಂದು ಹೆಗಲಲ್ಲಿ ಒಂದು ಥರ್ಮಕೋಲ್ನ ಒಂದು ಚೀಲವನ್ನು ಕಟ್ಕೊಂಡು ಸುತ್ತಾಡಬೇಕಾಗತ್ತೆ. ಹಿಂದುಗಡೆ ಇರೋರು ಯಾವ ಒಂದು ಥರ್ಮಕೋಲ್ನ ಖಾಲಿ ಮಾಡಬೇಕಾಗತ್ತೆ. ಖಾಲಿ ಆಗದೆ ಇರೋಂಗೆ ಸುತ್ತಬೇಕಾಗತ್ತೆ ಆ ಒಂದು ರೌಂಡ್ಗಳನ್ನೆಲ್ಲ. ಇವ್ರಿಗೆ ಆ ಗೇಮ್ ಆಡೋಕ್ಕೆ ಬರಲ್ವೋ ಒಂದು ಗೊತ್ತಿಲ್ಲ. ಆ ಒಂದು ರೂಲ್ಸಲ್ಲಿ ಏನೋ ಇದೆ, ಇವ್ರು ಏನೋ ಮಾಡ್ತಾ ಇದ್ದಾರೆ. ಆಪೋಸಿಟ್ ನಡಿಬಾರ್ದು ಅಂತ ಹೇಳಿದೆ, ಇವ್ರು ಆಪೋಸಿಟ್ ನಡೀತಾ ಇದ್ದಾರೆ. ಇಲ್ಲಿ ಮೋಕ್ಷಿತ್ ಅವರು ಆಯ್ಕೆ ಮಾಡ್ಕೋಬೇಕಾಗತ್ತೆ ಸ್ಪರ್ಧಿಗಳನ್ನು. ಯಾಕಂದ್ರಪ್ಪ ಅಂದರೆ ಅವರೆಲ್ಲ ಗೆದ್ದಿದ್ದು. ಸೊ ಹಾಗಾಗಿ ಧನರಾಜ್ ಅವ್ರನ್ನ, ಮಂಜು ಅವ್ರನ್ನ, ಭವ್ಯ ಅವ್ರನ್ನ ಸೆಲೆಕ್ಷನ್ ಮಾಡ್ತಾರೆ ಇವರು ಆಟ ಆಡೋಕ್ಕೆ. ಫಸ್ಟ್ ಗೇಮಲ್ಲಿ ಮಂಜು ಅವರು ಧನರಾಜ್ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಥರ್ಮಕೋಲ್ನ ಖಾಲಿ ಮಾಡೋಕ್ಕೆ. ಬೇಡವಾಗಿತ್ತು ಈ ಥರ ಅಗ್ರೆಷನ್ ಅಂತ ನನ್ನ ಒಂದು ಅನಿಸಿಕೆ ಇರುತ್ತೆ. ಈ ಒಂದು ಕ್ರೂಷಿಯಲ್ ಟೈಮಲ್ಲಿ ಒಂದಿಷ್ಟು ಜನರ ಅಭಿಪ್ರಾಯಗಳು ಬದಲಾಗ್ತಾ ಇರ್ತವೆ, ಕ್ಷಣದಿಂದ ಕ್ಷಣಕ್ಕೆ ಬದಲಾಗ್ತಾ ಇರ್ತವೆ. ಬಟ್ ಈ ರೀತಿ ಅಗ್ರೆಷನ್ ಆಡೋದ್ರಿಂದ ತುಂಬ ಆಡಿಯನ್ಸ್ಗಳು ತುಂಬಾ ಚೇಂಜ್ ಆಗಿಬಿಡ್ತಾರೆ ಕೆಲವೊಮ್ಮೆ. ತೀರಾ ಪರ್ಸ್ನಲಾಗಿ ತಗೊಂಡ್ರೆ ಅಂತ ಹೇಳ್ಬೋದು. ಈ ಧನರಾಜ್ ಅವ್ರನ್ನ ಹೆಂಗಾದ್ರೂ ಮಾಡಿ ಕಳಿಸಿಬಿಡೋಣ ಅಂತ ಟಾರ್ಗೆಟ್ ಮಾಡಿದ್ರು. ಬಟ್ ಅಲ್ಲಿ ಆಗಿದ್ದೆ ಬೇರೆ. ಧನರಾಜ್ ಅವರು ಮಂಜು ಅವರ ಚೀಲದಲ್ಲಿರ್ತಕ್ಕಂಥ ಥರ್ಮಕೋಲ್ ಒಂದು ಏನು ಇರ್ತಾವೆ ಅವೆಲ್ಲವನ್ನು ಖಾಲಿ ಮಾಡಿಬಿಡ್ತಾರೆ. ಫಸ್ಟಿಗೆ ಮಂಜು ಅವರು ಔಟ್ ಆಗ್ತಾರೆ. ಸೊ ಎರಡನೇ ನಂತರದ ಗೇಮಲ್ಲಿ ಮೋಕ್ಷಿತಾ ಮತ್ತು ಭವ್ಯ ಇಬ್ಬರು ಸೇರಿಕೊಂಡು ಧನರಾಜ್ ಅವ್ರನ್ನ ಖಾಲಿ ಮಾಡ್ತಾರೆ. ಮೂರನೇ ಗೇಮಲ್ಲಿ ಮೋಕ್ಷಿತಾ ಔಟ್ ಆಗ್ತಾರೆ. ಭವ್ಯ ಅವರು ಮೋಕ್ಷಿತಾ ಅವರ ಒಂದು ಚೀಲದಲ್ಲಿರ್ತಕ್ಕಂಥ ಥರ್ಮಕೋಲ್ನ ಒಂದು ಗುಂಡುಗಳನ್ನು ಏನಿರ್ತಾವೆ ಅವನ್ನೆಲ್ಲ ಖಾಲಿ ಮಾಡ್ತಾರೆ. ಇಲ್ಲಿ ಭವ್ಯ ಅವರು ಗೆಲ್ತಾರೆ. ಊಹೆಗಳು ಸಹಿತ ಎಲ್ಲರೂ ಸೇರಿಕೊಂಡು ಧನರಾಜ ಗೆಲ್ತಾರೆ ಅಂತ ಬರೆದಿರ್ತಾರೆ. ಇಲ್ಲೆಲ್ಲ ಹುಟ್ಟು ಸ್ಫೋಟಕೆಗಳಾಗ್ತವೆ. ಸೊ ಇದಾದ ನಂತರ ಹಾವು ಕೋಲಿನ ಆಟ ಅಂತೇಳಿ
ಈ ಒಂದು ಗೇಮಲ್ಲಿ 3 ಜನರು ಆಡಬೇಕಾಗತ್ತೆ. ಭವ್ಯ, ವಿಕ್ರಮ್, ಮೋಕ್ಷಿತಾ, ಧನ್ರಾಜ್. ಈಗ 4 ಜನ ಆಡ್ತಾರೆ ಈ ಒಂದು ಗೇಮಲ್ಲಿ. ವಿಕ್ರಮ್ ತುಂಬ ಬೇಡ್ಕೊಳ್ತಾ ಇದ್ರು ಒಂದು ಸ್ವಲ್ಪ ಸಮಯದ ಹಿಂದೆ ಭವ್ಯ ಅವ್ರನ್ನ, ಏನೋ ಇರಲಿ ಅಂತ ವಿಕ್ರಮ್ ಅವರಿಗೆ ಒಂದು ಚಾನ್ಸ್ ಕೊಡ್ತಾರೆ. ಈ ಒಂದು ಗೇಮ್ ಆಡಬೇಕಾದ್ರೆ ಎಲ್ಲರೂ ಕೂಡ್ಕೊಂಡು ತಪ್ಪಾಗಿ ಆಡ್ಬಿಡ್ತಾರೆ. ನೀವು ತಪ್ಪಾಗಿ ಆಡಿದ್ರಿ ಮತ್ತೆ ಒಳ್ಳೆ ಆಡ್ರಿ ಅಂತ ಬಿಗ್ ಬಾಸ್ ತಂಡದವ್ರು ಏನು ಮಾಡ್ತಾರೆ, ಮತ್ತೆ ಒಳ್ಳೆ ಗೇಮನ್ನು ಆಡಿಸ್ತಾರೆ. ಇಲ್ಲಿ ಆ ಒಂದು ಫಸ್ಟ್ನೇ ಗೇಮಲ್ಲಿ ಯಾರು ಗೆದ್ದಿರ್ತಾರೆ ಅನ್ನೋದಾದರೆ ವಿಕ್ರಮ್ ಅವ್ರು ಗೆದ್ದಿರ್ತಾರೆ. ಮತ್ತೆ ಒಳ್ಳೆ ಆಡಿಸಿದ ನಂತರ ಧನ್ರಾಜ್ ಅವ್ರು ಗೆಲ್ತಾರೆ ಫಸ್ಟ್ನೇದಾಗಿ. ಆಮೇಲೆ ಎರಡನೇದಾಗಿ ಭವ್ಯ ಅವ್ರು ಗೆಲ್ತಾರೆ. ಊಹೆಗಳು ಸಹಿತ ಏನೂ ಇರೋದಿಲ್ಲ, ಎಲ್ಲರೂ ಟುಸ್ ಪಟಾಕಿಗಳಾಗಿರ್ತವೆ. ಅವರೆಲ್ಲರೂ ಸೇರಿಕೊಂಡು ತ್ರಿವಿಕ್ರಮ ಗೆಲ್ತಾರೆ ಅಂದ್ಕೊಂಡಿರ್ತದೆ. ಸೊ ಈ ಒಂದು ವಿಚಾರವಾಗಿ ಭವ್ಯಗೂ ಮತ್ತು ವಿಕ್ರಮಗೂ ಅನವಶ್ಯಕವಾಗಿರ್ತಕ್ಕಂಥ ಒಂದಿಷ್ಟು ಮನಸ್ತಾಪಗಳಾಗ್ತವೆ. ಬಹುಶಃ ತ್ರಿವಿಕ್ರಮ್ ಅವರು ಯಾಕೆ ಈ ರೀತಿ ಭವ್ಯವ್ರ ಜೊತೆ ಜಗಳ ಮಾಡ್ತಾ ಇದ್ದಾರೆ ಅನ್ನೋದಾದರೆ, ನನ್ನ ಪ್ರಕಾರ ಜಲಸ್ ಇರ್ಬೋದು. ಭವ್ಯ ಅವ್ರಿಗೆ ಗೆದ್ದಿರೋದನ್ನ ಅವ್ರಿಗೆ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ. ತುಂಬಾ ಒಂದು ಜಲಸ್ ಫೀಲಿಂಗ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇವರೊಂದು ಜಲಸ್ ಹೇಗೆ ಕಂಟಿನ್ಯೂ ಆಗುತ್ತೆ ಅಥವಾ ಇಲ್ಲಿ ಎಂಡ್ ಆಗುತ್ತೋ ಅನ್ನೋದನ್ನು ಕಾದು ನೋಡೋಣ. ಸೊ ನಾಳೆ ಒಂದು ಗೇಮ್ ಆಡೋಕ್ಕೆ ಧನ್ರಾಜ್ ಅವರ ಪಿತೂರಿ ಹೇಗಿರುತ್ತೆ ಅನ್ನೋದನ್ನು ಸ್ವಲ್ಪ ಅನಲೈಸ್ ಮಾಡ್ಕೊತ ಹೋಗೋಣ. ಮೋಕ್ಷಿತಾ ಅವರಿಗೆ 150 ಅಂಕಗಳು ದೊರಕಿರ್ತವೆ, ಭವ್ಯ ಅವರಿಗೆ 200 ಅಂಕಗಳು, ಧನ್ರಾಜ್ಗೆ 25, ರಜತ್ಗೆ 25, ಗೌತಮಿ ಮಂಜುಗೆ 0, ಆಮೇಲೆ ವಿಕ್ರಮಿಗೆ 25 ಅಂಕಗಳು ಬಂದಿರ್ತವೆ. ಸೊ ನಾಳೆ ಧನ್ರಾಜ ಏನು ಮಾಡಬೇಕು, ಒಂದು ಒಳ್ಳೆ ಸ್ಟ್ರಾಟಜಿ ಮಾಡಬೇಕು. ಇಲ್ಲಿ ಮೋಕ್ಷಿತನ ಭವ್ಯ ಆಯ್ಕೆ ಮಾಡಿದ್ರು ಅಂತ ಇಟ್ಕೊಳ್ಳಿ, ಇವರು ಸತ್ತ ಇವ್ರು ನಾಳೆ ನಿಜವಾಗ್ಲೂ ಇವ್ರ ಮೈಂಡ್ ಇತ್ತು ಅನ್ನೋದಾದರೆ, ಇವ್ರು ನಾಳೆ ಯಾರನ್ನ ಸೆಲೆಕ್ಷನ್ ಮಾಡಬೇಕು ಆಟ ಆಡೋಕ್ಕೆ ಅನ್ನೋದಾದರೆ, ಮೇನ್ ಮೊದಲು ಮಂಜುನ ಸೆಲೆಕ್ಷನ್ ಮಾಡಬೇಕು, ನಂತರ ಗೌತಮಿನ ಸೆಲೆಕ್ಷನ್ ಮಾಡಬೇಕು. ಇವರಿಬ್ಬರು ಇನ್ನೊಬ್ಬರನ್ನ ಯಾರು ಬೇಕಿತ್ತು ಅಂತಂದರೆ ರಜದನ ಇಲ್ಲ ವಿಕ್ರಮನ ಚಾಯ್ಸ್ ಮಾಡ್ಬೇಕು. ಇವ್ರ ಹತ್ರ ಅಂಕಗಳೇ ಇಲ್ಲ. ಸಪೋಸ್ ಇವ್ರನ್ನ ಬಿಟ್ಟು ಭವ್ಯ ಅವ್ರನ್ನ ಮೋಕ್ಷಿತಾ ಅವ್ರನ್ನ ಏನಾರು ಚೂಸ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಅವರು ಅಂಕಗಳು ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಈ ಒಂದು ಸ್ಟ್ರಾಟಜಿನ ತಲೆಯಲ್ಲಿ ಇಟ್ಕೊಂಡು ಧನ್ರಾಜ್ ಅವ್ರು ನಾಳೆ ಯಾರನ್ನ ಚೂಸ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.